ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುದ್ದಿ ನೋಡ್ತಾ ಹೋಗೋಣ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಸಿಐಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಭೈರತಿಗೆ ಮುಳುವಾಯಿತು ಜಗ್ಗನ ಜೊತೆಗಿನ ಸ್ನೇಹ. ಭೈರತಿ ಬಸವರಾಜ್ ಬಳಸ್ತಾ ಇದ್ದಂತಹ ಸೀಕ್ರೆಟ್ ಮೊಬೈಲ್ ಎಲ್ಲಿ ಹಾಗಾದ್ರೆ? ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಸಿಐಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಭೈರತಿಗೆ ಮುಳುವಾಯಿತು ಜಗ್ಗನ ಜೊತೆಗಿನ ಸ್ನೇಹ ಸಂಬಂಧ. ಭೈರತಿ ಬಸವರಾಜ್ ಬಳಸ್ತಾ ಇದ್ದಂತಹ ಸೀಕ್ರೆಟ್ ಮೊಬೈಲ್ ಎಲ್ಲಿ ಹಾಗಾದ್ರೆ? ಅದೇ ಮೊಬೈಲ್ ನಲ್ಲಿ ಅಡಗಿದ್ಯಾ ಬಿಕ್ಲು ಶಿವ ಹತ್ಯೆಯ ಸೀಕ್ರೆಟ್? ಸತ್ಯ ಮರೆಮಾಚಲು ಆ ಮೊಬೈಲ್ ಬಚ್ಚಿಟ್ಟಿದ್ದಾರ ಭೈರತಿ ಬಸವರಾಜ್? ಗೊತ್ತೇ ಇಲ್ಲ ಎಂದಿದ್ದ ಭೈರತಿ ಜಗ್ಗನ ಜೊತೆ ಮಾತನಾಡಿದಾದ್ರು ಯಾಕೆ? ಜಗ್ಗನ ಜೊತೆಗಿನ ಮಾತುಕತೆ ಬಚ್ಚಿಡ್ತಿದೆ ಸಿಡಿಆರ್ ರಿಪೋರ್ಟ್. ಜಗ್ಗನ ಜೊತೆ ಮಾತುಕತೆಗೆ ಬಳಸ್ತಾ ಇದ್ದಂತಹ ಮೊಬೈಲ್ ಹಿಂದೆ ಬಿದ್ದಿದ್ದಾರೆ ಸಿಐಡಿ ಟೀಮ್. ಜಗ್ಗನ ಜೊತೆಗಿನ ಮಾತುಕತೆ ಈಗಾಗಲೇ ಈ ಮೊಬೈಲ್ ಅಲ್ಲಿ ಸಾಕಷ್ಟು ರಹಸ್ಯ ಅಡಗಿದೆ ಅಂತಾನೆ ಹೇಳಬಹುದು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಜಗ್ಗ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿ ಭೈರತಿ ಬಸವರಾಜ್ ಹೇಳಿದ್ರು. ಭಾರತೀನಗರ ಪೊಲೀಸರ ಮುಂದೆಯೂ ಸಹ ಅದೇ ರೀತಿಯಾದಂತಹ ಹೇಳಿಕೆಯೊಂದನ್ನ ಕೊಟ್ಟಿದ್ರು. ಆದ್ರೆ ಜಗ್ಗನ ಜೊತೆಗಿರುವಂತಹ ಫೋಟೋಸ್ ಈಗ ವೈರಲ್ ಆಗಿರುವಂತದ್ದು. ಜಗ್ಗನ ಜೊತೆಗಿನ ಮಾತುಕತೆ ಬಿಚ್ಚಿಡ್ತಿದೆ ಈ ಸಿಡಿಆರ್ ರಿಪೋರ್ಟ್. ಜಗ್ಗನ ಜೊತೆಗಿನ ಮಾತುಕತೆಗೆ ಬಳಸ್ತಾ ಇದ್ದಂತಹ ಮೊಬೈಲ್ ಹಿಂದೆ ಬಿದ್ದಿದ್ದಾರೆ ಸಿಐಡಿ ಅಧಿಕಾರಿಗಳು. ಭೈರತಿ ಹಾಗೂ ಜಗ್ಗನ ಸ್ನೇಹಕ್ಕೆ ಪ್ರಮುಖ ಸಾಕ್ಷಿಯೇ ಆ ಮೊಬೈಲ್ ರಿಕವರಿ ಮಾಡಿ ಮಾಹಿತಿ ಸಂಗ್ರಹಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ನಡೆಸಿಕೊಳ್ಳಲಾಗ್ತಾ ಇದೆ. ಭೈರತಿಯ ಮನೆ ಮತ್ತು ಕಚೇರಿಯಲ್ಲಿ ಪರಿಶೀಲನೆ ಮಾಡಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಇತರ ಆರೋಪಿಗಳನ್ನ ಭೇಟಿ ಮಾಡಿದ್ದಂತಹ ಜಾಗದ ಮಹಜರ್ಗೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಭೈರತಿ ಬಸವರಾಜ್ ವಿಚಾರಣೆ ಕೂಡ ನಡೆಸಲಾಗುತ್ತೆ. ಬಿಕ್ಲು ಶಿವನೊಂದಿಗೆ ನಡೆದಂತಹ ಜಾಗದ ಜಗಳದ ಬಗ್ಗೆ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ಹಿಂದೆ ಬಿಕ್ಲು ಶಿವ ನೀಡಿದ್ದ ಜೀವ ಬೆದರಿಕೆ ದೂರುಗಳ ಬಗ್ಗೆ ಕೂಡ ತನಿಖೆ ಮಾಡಲಾಗುತ್ತೆ. ಇನ್ನು ಜೀವ ಬೆದರಿಕೆಯಲ್ಲಿ ಜಗ್ಗ ಮತ್ತು ಭೈರತಿ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಹಾಗಾದ್ರೆ ಏನಿರಬಹುದು ಆ ಮೊಬೈಲ್ ನಲ್ಲಿ? ಈ ಜಗ್ಗ ಹಾಗೆ ಭೈರತಿ ಬಸವರಾಜ್ ಮೊಬೈಲ್ ರಹಸ್ಯ ಏನು ಅನ್ನೋದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಏನಿದು ಜಗ್ಗ ಹಾಗೆ ಭೈರತಿ ಬಸವರಾಜ್ ಅವರ ಮೊಬೈಲ್ ರಹಸ್ಯ? ಈ ಮೊಬೈಲ್ ಏನೆಲ್ಲ ಸೀಕ್ರೆಟ್ ರಿವೀಲ್ ಮಾಡಬಹುದು ಅಂತ? ಖಂಡಿತವಾಗ್ಲೂ ನಮ್ರತಾ, ಈಗಾಗ್ಲೇ ಬಿಕ್ಲು ಶಿವ ಕೇಸಲ್ಲೂ ಕೂಡ 20 ಜನ ಆರೋಪಿಗಳು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇರುವಂತದಂದ್ರೆ A1 ಜಗ್ಗ ಮತ್ತೆ A5 ಅಂದ್ರೆ ಇಲ್ಲಿ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್. ಈಗಾಗ್ಲೇ ಅವರು ಆರೋಗ್ಯದ ಸಮಸ್ಯೆಯನ್ನ ಒಡ್ಡಿ ಆನಂತರ ಈಗಾಗ್ಲೇ ಆಸ್ಪತ್ರೆಗೂ ಹೋಗಿ ಈಗಾಗ್ಲೇ ನಿನ್ನೆ ಕೂಡ ಜಡ್ಜ್ ಮನೆಯಲ್ಲೂ ಕೂಡ ಈಗಾಗ್ಲೇ ಅವರಿಗೆ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ಕೂಡ ಕೊಟ್ಟಿರುವಂತದ್ದು. ಇದರಲ್ಲಿ ಈಗಾಗ್ಲೇ ಪ್ರಮುಖವಾಗಿ ಪೊಲೀಸರು ಕೂಡ ಈಗಾಗ್ಲೇ ಸಿದ್ಧತೆ ಮಾಡ್ಕೊಂಡಿರೋದು ಏನಂದ್ರೆ, ಈಗಾಗ್ಲೇ ಈ ಹಿಂದೆ ಬಳಸ್ತಾ ಇದ್ದಂತಹ ಶಾಸಕ ಮೊಬೈಲ್ ಏನಿದೆ ಆ ಮೊಬೈಲ್ ಹಿಂದೆ ಕೂಡ ಈಗಾಗಲೇ ಸಿಡಿ ಅಧಿಕಾರಿಗಳು ಕೂಡ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಮೊಬೈಲ್ ನಲ್ಲೇ ಇಲ್ಲಿ ಜಗ್ಗನ ಜೊತೆ ಕಂಪ್ಲೀಟ್ ಆದಂತ ಕಾಂಟ್ಯಾಕ್ಟ್ ಅನ್ನು ಕೂಡ ಭೈರತಿ ಬಸವರಾಜ್ ಅವರು ಕೂಡ ಹೊಂದಿದ್ರು ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಅವರು ನನ್ನ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತಾನು ಕೂಡ ಕೆಲವೊಂದು ವಿಚಾರಗಳು ಕೂಡ ಹೇಳ್ಕೊಂಡಿದ್ರು ಮಾಧ್ಯಮದ ಮುಂದೆ ಕೂಡ. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅದೇ ವಿಚಾರವಾಗಿ ಅವರಿಗೆ ಬೇಲ್ ಕ್ಯಾನ್ಸಲ್ ಆಗತ್ತೆ. ಯಾಕಂದ್ರೆ ಸುಳ್ಳನ್ನ ಹೇಳಿ ನೀವು ಇಲ್ಲಿ ತಂದಿದ್ದೀರಾ, ಈ ಸುಳ್ಳೆಲ್ಲ ಈ ರೀತಿಯಾಗಿ ನಮ್ ಜೊತೆ ನಡೆಯೋದಿಲ್ಲ ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಆ ಬೇಲ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂತದ್ದು.
ಸೊ ಹೀಗಾಗಿ ಅವರನ್ನು ಕೂಡ ಸಾಕಷ್ಟು ತೀವ್ರವಾದಂತ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಮುಂದಿನ ಶನಿವಾರದವರೆಗೂ ಕೂಡ ಕಂಪ್ಲೀಟ್ ಆಗಿ ಸಿಐಡಿ ಕೂಡ ಅವರನ್ನ ಬಿಲ್ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗಿದೆ. ಇನ್ನು A20 ಆಗಿರುವಂತಹ ಮಲಯಾಳಿ ಅಜಿತ್ ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಕಸ್ಟಡಿ ಕೂಡ ಪಡ್ಕೊಂಡಿದ್ದಾರೆ. ಒಂದ್ ವೇಳೆ ಅವರಿಬ್ಬರನ್ನು ಕೂಡ ನೇರವಾಗಿ ಮುಖಾಮುಖಿ ಕೂರಿಸಿ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಒಂದೇ ಟೀಮ್ ನಲ್ಲಿ ಇದ್ದಂತವ್ರು, ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಂತವ್ರು, ಅದರಲ್ಲೂ ಕೂಡ ಮಾರ್ಗದರ್ಶನವಾಗಿ ಇಲ್ಲಿ ಶಾಸಕರು ಕೂಡ ನಿಲ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಸೊ ಈಗ ಬಿಕ್ಲ ಶಿವ ಕೇಸಲ್ಲೂ ಕೂಡ ಅವ್ರಿಗೆಲ್ಲಾ ವಿಚಾರಗಳು ಗೊತ್ತಿತ್ತು ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಇರುವಂತದ್ದು. ಸೊ ಹೀಗಾಗಿ ಮೊಬೈಲ್ ಅಲ್ಲೂ ಕೂಡ ಸಾಕಷ್ಟು ಬರೀ ಮಾತನಾಡಿದ್ದಾರೆ. ಆ ಒಂದು ವಿಚಾರವಾಗಿ ಈಗಾಗಲೇ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಈಗಾಗಲೇ ಫೊರೆನ್ಸಿಕ್ ಗೂ ಕಳಿಸಿ ಅದನ್ನು ಕೂಡ ದೃಢ ಮಾಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಸೊ ಹೀಗಾಗಿ ಆಗ ಸಿಕ್ಕಂತ ಕೆಲವೊಂದು ರೆಕಾರ್ಡಿಂಗ್ ಏನಿದೆ ಶಾಸಕರದು ಮತ್ತೆ ಜಗ್ಗರ ನಡುವೆ ಆದಂತ ಸಂಭಾಷಣೆ, ಅದು ಮತ್ತೆ ಈಗ ಮಾಡಿರುವಂತ ಏನು ವಾಯ್ಸ್ ವಿಚಾರ ಏನಿದೆ ಅದೆಲ್ಲವನ್ನು ಕೂಡ ಏನು ಟ್ರ್ಯಾಕ್ ಮಾಡಿ ಆನಂತರ ಅದನ್ನು ಕೂಡ ಪ್ರಶ್ನೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಒಟ್ಟಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ 7 ದಿನ ಏನಿದೆ ಆ 7 ದಿನ ಕೂಡ ಈಗಾಗಲೇ ಕಂಪ್ಲೀಟ್ ಆದ ಡ್ರಿಲ್ ಮಾಡೋದಕ್ಕೂ ಕೂಡ ಎಲ್ಲ ಸಿಐಡಿ ಅಧಿಕಾರಿಗಳು ಕೂಡ ಏನು ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಮ್ರತ. ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗೆ.